ಹುರಿಗೌಡ್ರೆ ನಿಮ್ಗೂ ಹೇಳಿದಾರೆ ಬನ್ನಿ. ನಂಜೇಗೌಡ್ರೆ ನೀವು ಬಂದಿದ್ದೀರಾ ಇಲ್ವೇ? ಬನ್ನಿ ಬನ್ನಿ. ನಮ್ಮೆಲ್ರನ್ನು ಬರೇಳ್ಬಿಟ್ಟು ಬಡ್ಡಿ ಮಗ ಗಡ್ಡಪ್ಪನೇ ಇಲ್ವಲ್ಲ? ಬೇಲಿ ಕಲೆ ತೆಗ್ದದ, ಒಳಗಡೆ ಇದ್ದಾನೆ, ನಾವು ನೋಡುವ ಬನ್ನಿ. ಗಡ್ಡಪ್ಪ ಹಾಕದಾಗ್ತಾ ಎಲ್ಲಾನು ಒಂದ್ ಸ್ವಲ್ಪ ಒತ್ತುಕ್ಕೆ ಹಾಕ್ಬಿಟ್ಟ. ಆದ್ರೆ ಇನ್ನೊಂದ್ ಸ್ವಲ್ಪ ಬಿಡಿಯಾಗಿ ಹಾಕಿದ್ರೆ ಚೆನ್ನಾಗಿರೋದು ನಂಜೇಗೌಡ್ರೆ. ಅಲ್ಲ, ಮಗನ್ ಮಾತ್ ಕಟ್ಕಂದಿ ಗಡ್ಡಪ್ಪ ಹಿಂಗ್ ಯಾಕೆ ಆಡ್ತಾ ಇದಾನು ಅಂತ. ಇವತ್ತಿನ ಈ ಸಮಾಜದಲ್ಲಿ ಏನಾಗದೆ ಅಂದ್ರೆ, ಯಾವಾಗ ಮಕ್ಕಳು ಮೆಜಾರಿಟಿ ಬಂದ್ಬಿಡ್ತಾರೆ, ಎಡ್ತಿರು ಗಂಡನ್ನ ಏನೋ ಅವ್ನ ಎಣ್ಣೆ ಹೊಡೆದನೋ ಬುಟ್ಟನೋ ಕುಡಿತಾನೆ ಅಂತ ಹೇಳ್ಬಿಡೋದು, ಇದು ಮಾಡೋದು. ಆಗ ಅವ್ರು ಏನ್ ಮಾಡ್ತಾರೆ, ಮಕ್ಕಳು ಎಡ್ತಿ ಜೊತೆ ಆಯ್ತಾರೆ, ಗಂಡನ್ಗೆ ಏನಾದ್ರು ಮರ್ಯಾದೆ ಇಲ್ಲದೆ ಹೋಯ್ತದೆ. ಕೊನೆಯಲ್ಲಿ ಯಾವಾಗ ಗೊತ್ತಾಯ್ತದೆ ಅಂದ್ರೆ, ಅದು ಸದ್ಯದಲ್ಲಿ ಗೊತ್ತಾಗ್ಬೇಕಾದ್ರೆ ಯಾವಾಗ ಅಂದ್ರೆ ಮದುವೆ ಮಾಡ್ತಾರಲ್ಲ ಮಕ್ಕಳಿಗೆ, ಆ ಮಗನು ಮದುವೆ ಮಾಡಿದಾಗ ಅವಳು ಬತ್ತಾಳೆ ನೋಡಿ, ಅವಳು ಬಂದಾಗ ಗೊತ್ತಾಗೋದು. ಆಗ ಹೆಂಡ್ತಿ ಬತ್ತಾಳೆ, ನೀವೇ ಸರಿ ಅನ್ಕೊಂಡು. ಅಲ್ಲಿ ಗಂಟೆ ಎಲ್ರ ಮನೆ ಪರಿಸ್ಥಿತಿ ಇದೇ ರೀತಿ ನೋಡು ಬೇಕಾರೆ. ನಂಜೇಗೌಡ್ರೆ, ಈ ಗಡ್ಡಪ್ಪ ನಮ್ಮ ಇಲ್ಲಿ ಬರಕ್ ಕೇಳಕ್ ನೋಡಿದ್ರೆ ಅವನ್ ಹೆಂಡತಿ ಮಕ್ಳು ಮನೆ ವಿಚಾರನೇ ಮಾತಾಡಕ್ಕೆ ಬರಕ್ ಕೇಳಿರ್ಬೇಕು ಗೌಡ್ರೆ. ನಮ್ಮ ಹೌದು, ಇರ್ಬೋದು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅವನಿಗೆ ಪರಿಸ್ಥಿತಿ ಹೋಗದೆ. ಏನೋ ಈಗ ನಮ್ ಜೊತೆಲಿ ಹೇಳ್ಕಂದ್ರೆ ಅವನಿಗೂ ಒಂದ್ 4 ಮಾತು ಮನ್ಸು ಅಗ್ರ ಆಯ್ತದೆ. ಅದ್ರ ಸಲುವಾಗಿ ಬರೇಳಿರ್ಬೋದು ಕಂಬಿಡಿ. ಸರಿ. ಮಗಂದೇ ಅಲ್ಲ ಕಣೋ, ಎಡ್ತಿ ಮಗ ಇಬ್ರುವೆ ಒಂದ್ ಕೈ ಆಗ್ಬಿಟ್ಟವ್ರೆ. ಗಡ್ಡಪ್ಪಂದು ಏನು ನಡೀತಾ ಇಲ್ಲ. ಹಂಗಾಗಿ ಗಡ್ಡಪ್ಪ ಈಗ ಹಿಂಸೆ ಪಡ್ತಾವನೆ. ಇದು ಇಷ್ಟಲ್ದೆ ಇನ್ನೇನು ಅಲ್ಲ ಕಣ ಅವ್ರ ಮನೇಲಿ. ಇನ್ನೇನು ಇಲ್ಲ ಕಣ ಬಿಡಿ ಗೌಡ್ರೆ, ಅವ್ರ ಯಾವಾರನೇ ಇರ್ಬೇಕನ. ಹೋಗಲ್ಲ. ಅದೇ ಆಗ್ಲೇ ಒಂದ್ಸರಿ ಈ ಮಗನ ವಿಷಯಕ್ಕೆ ಸೇರ್ಸಿದ, ಬನ್ನಿ ಇಲ್ಲಿ ಅಂದ್ಬಿಟ್ಟು ಈ ಉರಿಗೋಡನ್ನ ನನ್ನ ಎಲ್ರನ್ನು ಕರೆದಿ ಮನೇಲಿ ಮಾತಾಡ್ದೋ. ಏನು ಅಂತ ಕೇಳ್ದೋ. ಮಗ ಹೇಳ್ದ, ಇಲ್ಲಿ ನನಗೆ ಮಾಡಕ್ಕಾಗಲ್ಲ, ನಾನು ಬೆಂಗಳೂರಿಗೆ ಹೋಯ್ತೀನಿ, ನನ್ನ ಕಾರ್ ತಗೊಟ್ಬಿಡು ಅಂತ ಕೇಳ್ದ. ಆಗ ಅವನು ಆಗಲ್ಲ ಅಂತಿದ್ದ. ನಾವೇ ಹೇಳ್ದೋ ಉರಿಗೋಡನನುವೆ, ಓಲಿ ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ, ತಗೊಂಡು ತೆಗೆದುಕೊಡು, ನೋಡುವ ಏನ್ ಮಾಡೋನು ಅಂತಂದು. ಅವನು ಹಂಗೆ ತೆಗ್ದು ಕೊಟ್ಟ 6 ತಿಂಗಳಿಗೆ ಏನ್ ಮಾಡ್ದ ಗೊತ್ತೇ, ಅವನು ತಿರ್ಗಾ ಬಂದ ಬೆಂಗಳೂರಿಂದ ವಾಪಸ್ ಇಲ್ಲಿಗೆ ಬಂದ್ಬಿಟ್ಟು, ನನ್ನ ಕೈಲಿ ಕಾರ್ ಓಡ್ಸಕ್ಕಾಗಲ್ಲ, ಇಲ್ಲೇ ಆರಂಭ ಮಾಡ್ಕೊ ಹೋಯ್ತೀನಿ ಅಂತ ಬಂದ. ಆಗ ಇವನೇನ್ ಮಾಡ್ದ, ಗಡ್ಡಪ್ಪ, ಓ ಏನ್ ಹಿಂಗಾಯ್ತು ನನ್ ಬದುಕು, ಏನ್ ಮಾಡೋದು ಏನು ಅಂದ. ಆಗ 6ಕ್ಕೆ 3 ಮಾರ್ದಾತ ಕಾರ. ಮಾರ್ಬಿಟ್ಟು ಉಳ್ಕೆ ದುಡ್ಡಿಗೆ ಕಬ್ಬು ಹೊಡ್ದಿದ್ದ, ಬೆಳ್ದಿ ಒಂದಷ್ಟ, ಅದ ಕಟ್ಕೊಟ್ಬಿಟ್ಟು ಸಾಲ ತೀರ್ಸ್ಬಿಟ್ಟು ಬಿಟ್ಟ. ಇಷ್ಟೇ ಯಾಕಲ್ಲ ಮನೆ ವ್ಯವಹಾರ. ಏನೋ ಶಬ್ದ ಆಯ್ತಾ, ಅದೇ ಗಡ್ಡಪ್ಪ ಬತ್ತಾರಂಗ ಅವ್ರೈ. ಓ ಅವನೇ ಇರ್ಬೇಕನ, ಬನ್ನಿ ಗಡ್ಡಪ್ಪನೇ ಬತ್ತಾವನೆ ಕಣ. ಅವನೇ ಕನ್ನಡಿಯೋ, ಯಾರು ಬಂದಾರ ಈಗ? ಇದೇನ್ ಗಡ್ಡಪ್ಪ ಬ್ಯಾಗಲ್ಲಿ ಏನೋ ಹಿಂಗ್ ತಂದಿದ್ಯಲ್ಲಪ್ಪ? ಇನ್ನೇನ್ ಬನ್ನಿ, ಗಡ್ಡಪ್ಪರು ಚೆನ್ನಾಗೆ ವ್ಯವಸ್ಥೆ ಮಾಡವ್ರೆ ಕಣ. ಏನ್ ಬನ್ನಿ ನಂಜೇಗೌಡ್ರೆ, ಓರಿಗೌಡ್ರೆ, ಇದ್ದದೆಲ್ಲ ಕಂಡೇ ಇದ್ರಲ್ಲ, ಒಳಗ್ ಬಿದ್ರೆ ತಾನೆ ಮನೆ ಸಂಸಾರ ವಿಚಾರ ಈಚೆ ಬರ್ಬೇಕಾದ್ರೆ ಗೊತ್ತಾಗೋದು. ಹೌದು ಗಡ್ಡಪ್ಪರೇ, ಪರಿಸ್ಥಿತಿ ಹೆಂಗ್ ಆಗ್ಬಿಟ್ಟದೆ. ಅದು ನಿಜ ಅನ್ನಿ. ಏನ್ ಮಾಡ್ಬೇಕಾಯ್ತದಪ್ಪ, ನಾನ್ ಒಬ್ಬಂಟಿಗ ಆಗ್ಬಿಟ್ಟಿನಿ, ಅವನು ಮಗರು ಒಂದ್ ಕಡೆ, ನಾನ್ ಏನಪ್ಪ ಮಾಡೋಣ? ಏನ ಗಡ್ಡಪ್ಪ, ಈ ಮಧ್ಯಾಹ್ನಕ್ ಮುಂಚೆ ತಂದ್ಬಿಟ್ಟು ನಮ್ಮ ಹಿಂಗ್ ಕುಂಡ್ರಸಿದ್ಯಲ್ಲ ಉರಿಗೋಡನು ನನ್ನುವೆ. ಏನೋ ಸಂದೆಲ್ಲಾದ್ರೆ ರಾತ್ರಿ ಹೊತ್ತು ಏನೋ ಒಂಚೂರು ಕುಡಿಬೋದು. ಈ ಮಧ್ಯಾಹ್ನದ ಹೊತ್ತು ಕುಡಿದ್ರೆ ಇನ್ನೇನೋ ಜನ ಎಲ್ಲ ಬೈಯೋದಿಲ್ವೇನೋ ನಮ್ಮ ಮನೇಲಿ? ತರ್ಮ ಅಂತ ಇದ್ದದ್ದು, ಏನ್ ಮಾಡಿರಿ, ಮುದ್ದೂರ್ ಕಡೆ ಹೋಗಿ ಕೆಲಸ ಐತೆ, ಅದಕ್ಕೆ ಮಧ್ಯಾಹ್ನಕ್ಕೆ ಬರೋ ಉರಿಗೌಡ್ರು ನಂಜೇಗೌಡ್ರು ಏನೋ ಒಂದ್ ಸ್ವಲ್ಪ ಹಾಕೊಂಡು ತಕೊಂಡು ಮಾತಾಡಮ ಅಂತ ಕೂತ್ಕೊಂಡು. ಸ್ವಲ್ಪ ಹಾಕಿ. ಏನ್ರಿ 1 ಗಂಟೆಗೆ ಕುಣಿಸ್ಕ ಕೂತಿದ್ರಲ್ಲ, ನಮ್ಮ ಈ ಓದ್ ಬಂದ್ ಜನ ಏನನ್ನಲ್ಲ? ಜನ ಏನಂತಾರೆ, ನಮ್ಮನೆ ಕಷ್ಟ ಅವ್ರಿಗೇನ್ ಗೊತ್ತಿದೆ? ಮಗ ತಲೆ ಹೊಡುವ ಕೆಲಸ ಮಾಡ್ಕೊ ಬಂದವನೆ, ನನ್ ಕಷ್ಟ ಯಾರ್ಗೆ ಹೇಳ್ಕಮ್ಮ? ಬನ್ನಿ, ಇವನು ಸ್ವಲ್ಪ ತಕೊಂಡು ಹೇಳ್ತೀನಿ ಮುಂದುದ. ಕುಡಿಯೋದಿರ್ಲಿ,
ನಿನ್ ಮನೆ ಪರಿಸ್ಥಿತಿ ಏನು ಹೇಳ, ಆಮೇಲೆ ನೋಡುವ. ಏನು ಒಂದೊಂದ್ ಚೂರು ತಕೊಳ್ತಾ ಇರಿ, ತಲೆ ಓಡ್ತದೆ, ಅವಾಗ ಹೇಳ್ತೀನಿ. ಈ ಅರ್ಥ ಆಡಕ್ಕೆ ನಿನ್ ಬಿಟ್ರೆ ಇನ್ನಿಲ್ಲ. ಅದೇನ್ ಹೇಳಪ್ಪ, ನಿನ್ ಮನೆ ಕಷ್ಟವ, ಕುಡಿಯೋದು ಇದ್ದೇ ಕುಡಿಯುವ, ಆಮೇಲೆ ಅದೆಲ್ಗೂ ಹೋಗಲ್ಲ. ಏನಾಗದೆ ಅಂದ್ರೆ ನನ್ನ ಮಗ ಯಾವಳನ್ನೋ ಕರ್ಕ ಬಂದ್ಬಿಟ್ಟವನೆ ಕನಗೌಡ್ರ. ಏನ್ಲ ಎಲ್ಲ ನಿನ್ ಮಗ ಶಿವರಾಜ ಇಂಥ ಕೆಲಸ ಮಾಡಿದ್ದಾನೆ? ಏನ್ಲಾ ನಿನ್ ಮಗ ಈ ಮಟ್ಟಕ್ಕೆ ಬಂದ್ಬಿಟ್ನೇನು ಆಲಯ? ಏನ್ ಹೇಳಿ ಗೌಡ್ರಿ, ನಿಮ್ಗೆ ಗೊತ್ತಲ್ಲ ನಮ್ಮ ಮನೆ ಪರಿಸ್ಥಿತಿ. ನನ್ನ ಹೆಂಡತಿ ಮಗನ ಮಾತಾ ಕೇಳ್ಕೊಂಡು ಈ ಮಟ್ಲಿಗೆ ತಂದ್ಬಿಟ್ಲು. ಏನಾರ ಮಾಡಿ ಇದೊಂದ್ ಸರಿ ಬಚಾವ್ ಮಾಡ್ಬಿಡುವ. ಈ ಎಣ್ಣೆ ಬೇರೆ ತಂದ್ಬಿಟ್ಟವನೆ. ಅಲ್ಲ ಮರಯ, ನಾವೇನ್ ಎಣ್ಣೆ ಕುಡಿಯಲ್ವೇ? ಅವಂತವೇ ಕುಡಿಬೇಕೆ ನಾವ್ ಎಣ್ಣೆಯ? ಅದೇನು ಅಷ್ಟೊತ್ತಿಂದ ಎಣ್ಣೆ ಎಣ್ಣೆ ಅಂತಾನೆ ಇದೆಯಲ್ಲ ನೀನು? ಗೌಡ್ರೆ, ನಾನೇನೋ ತಮಾಷೆಗೆ ಹೇಳಿದ್ರೆ ನೀವ್ ಇದನ್ನೇ ಸೀರಿಯಸ್ ಮಾಡ್ಕೊಬಿಟ್ರಲ್ರಿ ಗೌಡ್ರೆ. ಕರ್ಕೊಂಬಿಟ್ಟವನೆ ಅಂತಾನೆ ಇದ್ದೆ. ಅದು ನಿಮ್ ಸಂಬಂಧದ್ದು ಇಲ್ಲ ಬೇರೆ ಏನಾರ ಇದು ಹೇಳು. ಅದು ಬಿಟ್ಬಿಟ್ಟು ನೀನು ಕರ್ಕ ಬಂದವನೆ ಅಂತಾರೆ. ನಾವ್ ಏನ್ ಹೇಳೋದಪ್ಪ? ಇಲ್ಲ ಸಂಬಂಧದಿದ್ರೆ ಹೇಳು, ಇಲ್ಲ ಬೇರೆ ಸಂಬಂಧ ಇಲ್ಲರೂ ಕರ್ಕ ಬಂದಿರ್ತಾರಲ್ಲ ಅದಾರು ಇದ್ರೆ ಹೇಳು ಹಿಂಗೆ ಅಂತ. ಏನ್ ಹೇಳನೆ, ಬೆಂಗಳೂರಲ್ಲಿ ಗಾಡಿ ಓಡಿಸಿದಾಗ ಪರಿಚಯ ಆಗಿ ಲವ್ ಮಾಡ್ಕೊಂಡಿದೀನಿ ಅಂತ ಹೇಳ್ತಾನೆ. ಏನಪ್ಪ ಕರ್ಕೊಂಬಂದವನೆ ಅಂತ ಹೇಳ್ತಾ ಇದ್ದಿ. ಈಗ ಕರ್ಕೊಬಂದದ್ದು ಆಗೋಗದೆ. ಈಗ ಏನ್ ಮಾಡ್ಬೇಕು? ಈಗ ರಿಜಿಸ್ಟರ್ ಮಾಡಿ ಇಲ್ಲರೆ ಮನೆಗೆ ಸೊಸೆ ಮಾಡ್ಕೊಂಡು ಕರ್ಕೊಬರ್ಬೇಕು. ಅದು ಮಾಡ್ಬೇಕಾದ್ರೆ ನೀನ್ ಹೆಂಡ್ತಿಯ ಮಾತಾಡಿದ್ಯಾ, ಕೇಳಿದ್ಯಾ ಅವಳ ಏನಾರ ಹೆಂಗ್ ಮಾಡೋದು ಅಂತ ಹೇಳು. ನನಗೇನೋ ತಲೆ ಓಡ್ತಾ ಇಲ್ಲ. ನಮ್ಮ ಮನೆಯೊಳು ಅಂತಾಳೆ ಹೆಂಗೋ ರೈತರ ಮಕ್ಳಿಗೆ ಹೆಣ್ಣು ಸಿಕ್ಕುದಿಲ್ಲ ಅಂತ, ಏನೋ ಕರ್ಕ ಬಂದಿದ್ದೆ ಒಳ್ಳೇದಾಯ್ತು, ಏನೋ ಒಂದು ರಿಜಿಸ್ಟರ್ ಮಾಡಿ ಮನೆ ತುಂಬಿಸ್ಕಬ ಅಂತ ಹೇಳ್ತಾಳೆ. ನನಗೆ ಯಾಕೋ ಭಯ ಆಯ್ತದೆ. ನಾನು ಏನ್ ಹೇಳಲಿ? ಭಯ ಮಾಡ್ಕೊಂಡಿರೋ ನಿನ್ ಮಗ ಹೆಚ್ಚು ಕಮ್ಮಿ ಆದ್ರೆ ನಿನ್ ಮಗ ಅನುಭವಿಸ್ತಾನೆ. ನೀನ್ ಹೇಳೋದು ಸರಿ ಕಲ. ಅವ್ನ್ ಮಾಡ್ಕೊಂಬಂದಾನೆ, ಅವ್ನು ಅನುಭವಿಸ್ತಾನೆ ಅಂದ್ರೆ ಅಪ್ಪ ಸುಮ್ಮನಿರಕ್ಕಾದದೆ? ಮಾಡ್ಕೊಂಬಂದಾಗ ಅದಕ್ಕೇನಾದ್ರು ಒಂದು ಪರಿಹಾರ ಹುಡುಕ್ಬೇಕಿಲ್ವ ಅವನುವೆ? ಹಂಗಂದ್ಬಿಟ್ಟು ಬಿಟ್ಬಿಡುಕಾದದೆ? ಏನೋ ಒಂದು ಅದಕ್ಕೆ ಮಾಡಿ ಹೇಳ್ತಿ, ಅವನು ಸೇರ್ಕೊಂಡು ಮಾತುಕತೆ ಆಡಿ ಒಂದು ರಿಜಿಸ್ಟರ್ ಮಾಡಿ ಕರ್ಕೊಂಡ್ ಮನೆಗ್ ಮಡಿಕೊಳ್ಳಿ ಬಿಡು. ಅನುಭವಿಸ್ತಾನೆ ಅಂದ್ರೆ ಹೆಂಗೆ? ಬಿಟ್ಬಿಟ್ರೆ ಆದದೆ ಬಿಡಕ್ಕಾದದೆ? ಈಗ ಯಾಕೆ ಹೇಳ್ತಾ ಇದ್ದಿ? ಆದ್ದು ಆಗೋಗದೆ, ಈಗ ಹತ್ರ ತೀರೋದದೆ. ಏನೋ ಮಾಡ್ಕೊಂಡ್ಬಿಟ್ಟವನೆ, ಏನೋ ಒಂದ್ ಮಾಡಿದ್ರೆ ಆಗ್ತದೆ ಬಿಡು. ನಾವು ಇವೆ ಜೊತೆಗೆ ಹೇಳ್ಬೇಡ. ಊರಲ್ಲಿ ನನ್ ಕಂಡ್ರೆ ಜನಕ್ಕೆ ಆಗಲ್ಲ, ಅಂತಂದ್ರಿಗೂ ಆಗಲ್ಲ. ಊರಲ್ಲಿರುವ ಹೆಂಗಸುಗಳು ನೀರು ಹಿಡಿತಾವು, ಬಟ್ಟೆ ಒಗಿತಾವು, ಕಳೆ ಹೊರಿತಾವು, ಪಿಸಿನ ಮಾತಾಡ್ಕತಾರೆ. ಆ ಲೌಡಿ ರೇವತಿ ಬೇರೆ ಮನೆ ಮುಂಚಾರಿ ಹತ್ತಿಂದ ಇಪ್ಪತ್ತಪ್ಪ ತಿರುಗಿ ನೋಡ್ಕೊಂಡು ಹೋಯ್ತಾಳೆ. ಅವಳಿಗೆ ಯಾಕೆ ಎದ್ರಕೊಂಡ್ ಎಂತ? ಆ ರೇವತಿಗೆ ಅವನ್ ಮಗ ಏನ್ ಸತ್ತುವಂತನೆ? ಯಾವಳನ್ನ ಹಿಡ್ಕಕ್ ಹೋಗಿ ಊರ್ ಮುಂದಕ್ ತಂದಿ ನ್ಯಾಯಕ್ ಸೇರ್ಸಿ ದಂಡ ಕಟ್ಟವಳೆ. ಅವಳು ನಿನ್ ಮನೆ ಕಡೆ ತಿರುಗ್ ನೋಡ್ಬೇಕೆ? ಅವಳೇನ್ ಸತ್ತುವಂತೆಲ್ಲ? ಆಯ್ತು, ಅದ್ನೇ ಏನ್ ಯೋಚನೆ ಮಾಡಿದ್ರೆ ಮುಂದೆ ಏನಾಗ್ಬೇಕು ಅದ್ ಯೋಚನೆ ಮಾಡಿ. ಈಗ ಅವ್ನು ಹೇಳುದು ಸರಿಯೇ. ನಾಳಕ್ಕೆ ಇವತ್ತು ಮುದ್ದೂರ್ಗೆ ಹೋಗ್ಬಿಟ್ಟು ಸಬ್ ರಿಜಿಸ್ಟರ್ ಆಫೀಸಲ್ಲಿ ವಿಚಾರಿಸ್ಕೊ ಬಂದ್ಬಿಡು. ಏನಾರ ಆಯ್ತು ಅಂದ್ರೆ ನಾಳಕ್ಕೆ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡಿಸ್ಬಿಟ್ಟು ತಾಲಿ ಹಾಕಂಡ್ ಕರ್ಕೊಬರುವ. ದೊಡ್ಡಪ್ಪ, ಹುಡ್ಗಿದ 18 ವರ್ಷ ತುಂಬಿದದೆ ಇಲ್ವೇ ಅಂತ ಫಸ್ಟ್ ತಿಳ್ಕೊ. ಆಮೇಲೆ ಆಧಾರ್ ಕಾರ್ಡು ಇಲ್ಲ ಸ್ಕೂಲ್ ಸರ್ಟಿಫಿಕೇಟು ಇಷ್ಟ ತಕಂದೆ ಸಬ್ ರಿಜಿಸ್ಟರ್ ಆಫೀಸ್ ಕರ್ಕೊಂಡು ಹೋಗುವ. ಆಯ್ತು, ಎಲ್ಲ ಕೇಳ್ಕೊಂಡು ಮಗನ ಇಲ್ಲಿಗೆ ಕರ್ಕೊಬತ್ತೀನಿ ಇರಿ. ಸರಿ ಕಲ, ಈಗ ಹೇಳುದು ಸರಿ. ಎಲ್ಲನ್ ತಿಳ್ಕೊಂಡು ಕರ್ಕೊಂಬರೋಗು, ಮಾಡ್ಕೊಂಬಂದ್ರೆ ಆಯ್ತದೆ. ಆಯ್ತು, ಮನೆಗೆ ಹೋಗಿದ್ದು ಎಲ್ಲ ತಿಳ್ಕೊಂಡು ಮಗನ್ ಕರ್ಕೊಂಡು ಬರ್ತೀನಿ ಇರಿ. ಗಡ್ಡಪ್ಪ ಅದೇ ಧಾವಂತದಿಂದ ಊರಿನ ಕಡೆ ಹೊರಡ್ತಾನೆ. ಇನ್ನೇನೋ ಅನತಿ ದೂರದಲ್ಲೇ ಇದೆ ಮನೆ ಅನ್ನೋದನ್ನ ಕಂಡಾಗ ಮನೆ ಮುಂದೆ ಪೊಲೀಸ್ ಜೀಪ್ ನಿಂತಿರೋದನ್ನ ನೋಡ್ತಾನೆ. ಸುತ್ತ ಜನಗಳನ್ನು ನೆರೆದಿರ್ತಾರೆ. ಅದನ್ನ ಕಂಡು ಗಡ್ಡಪ್ಪನಿಗೆ ಶಾಕ್ ಆಗುತ್ತೆ. ಆನಂತರ ಏನ್ ಮಾಡ್ತಾನೆ ಅನ್ನೋದನ್ನ ನೋಡಿ ಸ್ನೇಹಿತರೆ.
ಏನ್ ಗಡ್ಡಪ್ಪ ಗಾಬರಿನ್ ಗೊತ್ತಾದಿಯಲ್ಲ, ಏನ ಸಮಾಚಾರ? ಗಡ್ಡಪ್ಪ ಏನಾಯ್ತು ಏನಾಯ್ತು? ಏನಾಯ್ತು ಏನಾಯ್ತು? ಯಾಕೋ ಹಿಂಗ್ ಆಗ್ತಾ ಇದ್ದಿ? ಪೂರ ಓದಿ ರಾಜ ಸಿಕ್ತಾ ಯಾಕೆ ಅಂತ ಕೇಳ್ದ. ಹಿಂಗೆ ಅಂದಕ್ಕೆ ನಿಮ್ಮ ಮನೆ ತಗೋ ಪೊಲೀಸ್ ಜೀಪ್ ಬಂದು ನಿಂತದೆ, ನಿನ್ ಮಗ ಯಾವ್ದೋ ಒಂದು ಹುಡುಗಿ ಕರ್ಕೊಂಡ್ ಬಂದವನಲ್ಲ, ಹನಿ ಟ್ರಾಪ್ ಮಾಡಿದಲ್ಲಂತೆ, ಯಾರಿಗೋ ದುಡ್ಡುಗೋಸ್ಕರ ಬೇಡಿಕೆ ಇಟ್ಟು ಅದಕ್ಕೆ ಅರೆಸ್ಟ್ ಮಾಡ್ಕೋಕೇನೋ ಕರ್ಕೊಂಡ್ ಬಂದವ್ರೆ, ಅದಕ್ಕೆ ನೀನು ಹೋಗ್ಬೇಡ ಅಂತ ರಾಜ ಹೇಳ್ದ. ಅದಕ್ಕೆ ನಾನು ವಾಪಸ್ ಬಂದ್ಬಿಡಿಕೆ. ಗಡಪ್ಪ ಏನ್ ನಿನ್ ಮಗ ಇಂತ ಕೆಲ್ಸ ಮಾಡ್ಬಿಟ್ಟವನಲ್ಲ, ಯಾವ್ದೋ ಹುಲಿನೋ ಇಲ್ಲ ಇಲಿನೋ ಹಿಡ್ಕೊ ಬಂದವನೆ ಅಂದ್ರೆ ಯಾವ್ದೋ ಒಂದ್ ಕತ್ತೆ ಹಿಡ್ಕೊ ಬಂದವನ ಗಡ್ಡಪ್ಪ. ಆ ಕತ್ತೆ ಕೈಲಿ ಒದಿಸ್ಕೊಳಕ್ಕೆ ಒದಿಸ್ಕೊಳ್ಳಿ ನಂಜೇಗೌಡ್ರೆ. ಬಾ. ಬನ್ನಿ ನಾವ್ ಹೋಗುವ. ಓ ಗಡ್ಡಪ್ಪ, ಎಣ್ಣೆ ಬೇರೆ ಇಲ್ಲಿ ಅದು. ನೋಡ್ರೆ ಎಣ್ಣೆ ಮನೆ ಮಾರತ್ತಾಯ್ತು, ಬನ್ನಿ ನಾವು ಕಳ್ಸ್ಕವ. ಪ್ರೀತಿಯ ಬಲೆ ಬೀಸಿ ಬಹಳಷ್ಟು ಜನರನ್ನ ಹನಿ ಟ್ರಾಪ್ಗೆ ಕೆಡವಿರ್ತಕ್ಕಂತ ಇವಳ ಇತಿಹಾಸ ತಿಳಿಯದ ಗಡ್ಡಪ್ಪನ ಮಗ ಗಾಳಕ್ಕೆ ಸಿಕ್ಕ ಮೀನಾಗಿದ್ದಾನೆ. ಆದರೆ ಅದೃಷ್ಟವಶಾತ್ ಆಕೆಯ ಹಿಂದಿನ ಕೇಸ್ಗಳಲ್ಲಿ ಈಗ ಅರೆಸ್ಟ್ ಆಗಿದ್ದಾಳೆ.